ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 39, 39ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಸ್ವಲ್ಪ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಯೋಬನ ಕಷ್ಟದಲ್ಲಿದ್ದನು, ಮಕ್ಕಳೆಲ್ಲ ಸತ್ತೋಗಿದ್ದರು, ಆಸ್ತಿಯೆಲ್ಲ ಹಾಳಾಗೋಗ್ಬಿಟ್ಟಿತ್ತು, ಹೆಂಡತಿಯ ಸಹಕಾರ ಇರಲಿಲ್ಲ, ಆರೋಗ್ಯ ಕೂಡ ಕೆಟ್ಟು ಹೋಗ್ಬಿಟ್ಟಿತ್ತು. ಇದ್ದಂಥ ಸ್ನೇಹಿತರು 3, ಆನಂತರ ಇನ್ನೊಬ್ಬರು ಸೇರಿಕೊಳ್ತಾರೆ. 4 ಜನರು ಸ್ನೇಹಿತರು ಯೋಬನ ಸುತ್ತಲೂ ಕೂತಿದ್ದಾರೆ. ಅವನು ಗುರುತು ಹಿಡಿಯಲಾರದೆ 3 ಸ್ನೇಹಿತರು ಬಂದು ಅಳುತ್ತಾ 7 ದಿವಸಗಳು ದುಃಖವನ್ನು, ಸಂತಾಪವನ್ನು ವ್ಯಕ್ತಪಡಿಸಿ ಅನಂತರ ಮಾತಾಡ್ತಿದ್ದಾರೆ. ಯಾಕೆ ಹೀಗಾಯಿತು? ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಯೋಬನು, ಯಾಕೆ ಹೀಗಾಯಿತು ಯೋಬನಿಗೆ? ದೇವರು ಯಾಕೆ ಅನುಮತಿಸಿದ? ದೇವರ ಅನುಮತಿ, ಅದಕ್ಕೆ ಕಾರಣ ಏನು ಎಂಬುದಾಗಿ 4 ಜನರು ಸ್ನೇಹಿತರು ಪ್ಲಸ್ ಯೋಬನು 5 ಜನರು ಚರ್ಚಿಸ್ತಿದ್ದಾರೆ. ಮೊದಲು 3 ಜನ ಸ್ನೇಹಿತರು ಚರ್ಚಿಸ್ತಿದ್ರು, ಆನಂತರ 4ನೇವನು ಕೂಡ ಸೇರಿಕೊಳ್ತಾನೆ. 3 ಸಾರಿ ಎಲಿಫಜ್ ಅಂತ ಹೇಳಿದರೆ ಶುದ್ಧತ್ವದ ದೇವರು, ಚೊಕ್ಕ ಬಂಗಾರದ ದೇವರು ಎಂಬ ಹೆಸರು ಇರುವಂಥವನು 3 ಸಾರಿ ಮಾತಾಡ್ತಾನೆ. ಫಸ್ಟು ಮೊದಲನೇದಾಗಿ ಯೋಬನು ಮಾತಾಡ್ತಾನೆ 3ನೇ ಅಧ್ಯಾಯದಲ್ಲಿ. ಅದಾದ ನಂತರ ಎಲಿಫಜನು 3 ಸಾರಿ ಮಾತಾಡ್ತಾನೆ. ಎಲಿಫಜನು 3 ಸಾರಿ ಮಾತಾಡಿದ ಮೇಲೆ ಯೋಬನು ಕೂಡ 3 ಸಾರಿ ಮಾತಾಡ್ತಾನೆ. ಅವನು ಮಾತಾಡಿ ಮುಗಿಸಿದ ನಂತರ ಒಂದರ ನಂತರ 3 ಸಾರಿ ಎಲಿಫಜನು ಮಾತಾಡಿದ ಮೇಲೆ ಬಿಲ್ದಾದನು ಕೂಡ 3 ಸಾರಿ ಮಾತಾಡ್ತಾನೆ. 8ನೇ ಅಧ್ಯಾಯ, 18ನೇ ಅಧ್ಯಾಯ, 25ನೇ ಅಧ್ಯಾಯದಲ್ಲಿ 3 ಸಾರಿ ಬಿಲ್ದಾದನು ಮಾತಾಡಿದಾಗ ಯೋಬನು ಕೂಡ 3 ಸಾರಿ ಮಾತಾಡ್ತಾನೆ. ಮತ್ತು ಇನ್ನೊಬ್ಬ ಸ್ನೇಹಿತನಿದ್ದಾನಲ್ಲ, ಚೋಫರ್ ಎಂಬವನು 11ನೇ ಅಧ್ಯಾಯ ಮತ್ತು 20ನೇ ಅಧ್ಯಾಯ ಅಂತ 2 ಸಾರಿ ಮಾತಾಡ್ತಾನೆ. ಚೋಫರ್ನ 2 ಸಾರಿ ಮಾತನಾಡಿದ್ದಕ್ಕೆ ಯೋಬನು ಕೂಡ 2 ಸಾರಿ ಮಾತಾಡ್ತಾನೆ. ಆನಂತರ ಯೋಬನು ಮಾತಾಡೋದೆಲ್ಲ ಮಾತಾಡಿ ಮುಗಿತು. 31ನೇ ಅಧ್ಯಾಯದಲ್ಲಿ ಯೋಬನ ಮಾತುಗಳು ಮುಕ್ತಾಯವಾಯಿತು. ಸ್ನೇಹಿತರು ಮಾತಾಡೋದು ಕೂಡ ಮುಕ್ತಾಯವಾಯಿತು. ಹಾಗಿರುವಾಗ 4ನೇ ಸ್ನೇಹಿತನು ಎಲಿಹು ಎಂಬವನು 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ 6 ಅಧ್ಯಾಯಗಳಲ್ಲಿ 4 ಬಾರಿ ಮಾತಾಡ್ತಾನೆ. ಆ ರೀತಿಯಾಗಿ ಮಾತನಾಡುವಾಗ ಅವನ ಉದ್ದೇಶ ಏನಾಗಿತ್ತು? ಒಂದು, ಯೋಬನನ್ನು ನೀತಿವಂತನೆಂದು ಸ್ಥಾಪಿಸಬೇಕು. 2ನೇದು, ಯೋಬನ ಮತ್ತು ಯೋಬನ ಸ್ನೇಹಿತರಲ್ಲಿ ಇದ್ದಂಥ ಕೆಲವು ದೈವಶಾಸ್ತ್ರ ಅಥವಾ ದೇವರ ವಿಷಯವಾದಂಥ ತಿಳುವಳಿಕೆಯನ್ನು ತಿದ್ದಬೇಕು. 3ನೇದು, ಎಲಿಹು ಮಾತನಾಡುವಾಗ ಯೋಬನು ಮತ್ತು ಅವನ 3 ಸ್ನೇಹಿತರ ಹತ್ರ ದೇವರು ಪಕ್ಷವಾಗಿ ಮಾತಾಡಬೇಕಾಗಿತ್ತು. ದೇವರು ಯಾರನ್ನು ತಿರಸ್ಕರಿಸುವಂಥವನಲ್ಲ. ಮತ್ತು ಒಂದು ಡೆಮೋ ಕೊಡುವಂಥ ರೀತಿಯಲ್ಲಿ ಎಲಿಹು ಹೇಳ್ತಾನೆ, ಆಕಾಶದ ಕಡೆಗೆ ನೋಡ್ರಿ ಎಂಬುದಾಗಿ ದೇವರ ಮಹೋನ್ನತನ ವಿಷಯವಾಗಿ, ಆತನ ದೊಡ್ಡತನದ ಕುರಿತಾಗಿ ಎಲಿಹು ಮಾತಾಡ್ತಾನೆ. ಎಲಿಹು ಮಾತಾಡಿದ 6 ಅಧ್ಯಾಯಗಳು 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ. 37ನೇ ಅಧ್ಯಾಯದಲ್ಲಿ ಇನ್ನೇನು ಮುಗಿಸ್ತಾ ಇದ್ದಾನೆ ಎಲಿಹು. ಒಂದು ವೇಳೆ ಎಲಿಹು ಮುಗಿಸ್ಬಿಟ್ಟಿದ್ರೆ ಅವತ್ತು ಯೋಬನ ಪುಸ್ತಕ 37ನೇ ಅಧ್ಯಾಯದಲ್ಲಿ ಮುಗಿದು ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಒಂದು ವೇಳೆ ಅಪೂರ್ಣವಾಗಿ ಮುಗಿದು ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ 37ನೇ ಅಧ್ಯಾಯವನ್ನು ಇನ್ನೇನು ಕ್ಲೋಸ್ ಮಾಡ್ತಾ ಇದ್ದಾನೆ ಎಲಿಹು. ಅಷ್ಟರೊಳಗೆ ದೇವರು ಎಲ್ಲಿಂದ ಎಲಿಹು
ಪ್ರಾರಂಭ ಮಾಡಿ ಮುಕ್ತಾಯ ಮಾಡಲಿಕ್ಕಿದ್ನು. ಅಲ್ಲಿಂದ ದೇವರು ಪಿಕಪ್ ಮಾಡಿಕೊಂಡು 38ನೇ ಅಧ್ಯಾಯ, 39ನೇ ಅಧ್ಯಾಯ, 40 ಮತ್ತು 41 ಅಧ್ಯಾಯಗಳು, 4 ಅಧ್ಯಾಯಗಳಲ್ಲಿ ಈಗ ದೇವರು ಮಾತಾಡ್ತಾನೆ. 38ನೇ ಅಧ್ಯಾಯದಲ್ಲಿ ದೇವರಿಗಾಗಲೇ ಮಾತಾಡಿ ಮುಗಿಸಿದ್ದನ್ನು ನಾವು ನೋಡ್ತೇವೆ. ಈಗ 39ನೇ ಅಧ್ಯಾಯದಲ್ಲಿ ದೇವರು ಮಾತನಾಡಿದ್ದನ್ನು ಮುಂದುವರಿಸ್ತಾನೆ. ಭಾಳ ಡೀಪಾಗಿ, ಆಳವಾಗಿ, ತತ್ವಜ್ಞಾನ, ಫಿಲಸಾಫಿಕಲ್ ಆಗಿ ದೇವರು ಮಾತಾಡದೆ ಸಿಂಪಲ್ ಆಗಿ ಸೃಷ್ಟಿಯ ಬಗ್ಗೆ ಕೆಲವು ಕ್ವಶನ್ಸ್ ಮಾಡ್ತಾನೆ. ಯಾವ ರೀತಿಯಾಗಿ ಎಲಿಹು ಕೂಡ ಸೃಷ್ಟಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಡಿ ದೇವರನ್ನು ಪಾಯಿಂಟ್ ಮಾಡ್ತಾನಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವರು ತನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವಾಗ, ನೀನು ಎಲ್ಲಿದ್ದಿ, ನಾನು ಭೂಮಿಗೆ ಅಸ್ತಿವಾರ ಹಾಕಿದಾಗ ಎಲ್ಲಿದ್ದಿ ಯೋಬನೇ, ನೀನು ಜ್ಞಾನಿಯಾಗಿದ್ದರೆ ಹೇಳಿ ನೋಡೋಣ ಎಂಬುದಾಗಿ ಆ ರೀತಿಯಾಗಿ ಪ್ರಾರಂಭ ಮಾಡಿ 184 ಪ್ರಶ್ನೆಗಳು, 184 ಕ್ವಶನ್ಸ್ ದೇವರು ಹಾಕಿದ್ರಲ್ಲಿ ಈಗ ಮುಗ್ದಿಲ್ಲ, ಇನ್ನು ಮುಂದುವರಿಲಿಕ್ಕಿದೆ. 39ನೇ ವಚನದಲ್ಲಿ ನೋಡೋಣ ಇನ್ನೂ ಏನು ಪ್ರಶ್ನೆಗಳು ದೇವರು ಕೇಳಿದ್ದಾನೆ ಯೋಬನಿಗೆ ಎಂಬುದಾಗಿ. ಬೆಟ್ಟದ ಮೇಕೆಗಳು ಈಯುವ ಸಮಯವನ್ನು ತಿಳಿದುಕೊಂಡಿದ್ದೀಯೋ? ಬೆಟ್ಟದ ಮೇಕೆಗಳು ಬೆಟ್ಟದಲ್ಲಿರ್ತವೆ, ಅದನ್ನು ಈಯುವಂಥ ಸಂದರ್ಭದಲ್ಲಿ ಯಾರು ತಿಳ್ಕೊಂಡಿದ್ದಾರೆ? ಹುಲ್ಲಿಗಳ ಹೆರಿಗೆಯನ್ನು ನೋಡಿಕೊಳ್ಳುವಿಯಾ? ಈ ಹೆರಿಗೆ ಈಯುವ ಸಂದರ್ಭ ಎಲ್ಲ ದೇವರ ಕಾರ್ಯ. ಪ್ರಾಣಿಗಳ ಹೆರಿಗೆಯನ್ನು ಸುಭದ್ರವಾಗಿ ಅಡವಿ ಕಾಡುಗಳಲ್ಲಿ ನೋಡಿಕೊಳ್ಳುವ ಆತನು ಯಾರು? ದೇವರು. ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಪ್ರಾಣಿಯನ್ನೇ ನೋಡಿಕೊಳ್ಳುವಂಥ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂಥ ಮಾನವರನ್ನು ನೋಡಿಕೊಳ್ಳದೆ ಇರುವನೇ? ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದು ಗುಬ್ಬಿ ಕೂಡ ನೆಲಕ್ಕೆ ಬೀಳೋದಿಲ್ಲಂತೆ. ಗುಬ್ಬಿಗಳನ್ನೇ ಪರಾಮರಿಸುವಾತನು ಮಾನವರಾದ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥ ನಮ್ಮನ್ನು ಪರಾಮರಿಸದೆ ಬಿಡುವನೇ? ಯೋಬನನ್ನು ಕೈ ಬಿಡುವನೇ? ಅದೇ ವಿಷಯ ಈಗ ದೇವರು ಮಾತಾಡ್ತಾ ಇದ್ದಾರೆ. ಅವು ಗಬ್ಬವನ್ನು ಹೊರುವ ತಿಂಗಳುಗಳನ್ನು ಲೆಕ್ಕಿಸಿ ಈಯುವ ಕಾಲವನ್ನು ಗೊತ್ತು ಮಾಡುವಿಯೋ? ದೇವರಿಗೆ ಒಂದು ಲೆಕ್ಕಾಚಾರ ಇದೆ. ದೇವರು ನೋಡ್ಕೊಳ್ತಾನೆ, ದೇವರು ಸಹಾಯ ಮಾಡ್ತಾನೆ, ದೇವರು ತನ್ನ ಸೃಷ್ಟಿಯನ್ನು ನೋಡ್ಕೊಳ್ತಾನೆ, ದೇವರು ತನ್ನ ಸೃಷ್ಟಿಗೆ ಒದಗಿಸ್ತಾನೆ. ದೇವರ ಸೃಷ್ಟಿಯ ಅದ್ಭುತಗಳು ಇವೆ. ಮತ್ತು ಮರಿಗಳು ಬಯಲಿನಲ್ಲಿ ಬೆಳೆದು ಅಗಲಿದ ಮೇಲೆ ತಾಯಿಯ ಬಳಿಗೆ ಮತ್ತೆ ಸೇರೋದೇ ಇಲ್ಲ. 4ನೇ ವಚನ, 39ನೇ ಅಧ್ಯಾಯ 4ನೇ ವಚನ. ತಾಯಿ ಹತ್ರ ಮತ್ತೆ ಸೇರೋದಿಲ್ಲ. ತಾಯಿ ನೋಡ್ಕೋಬೇಕು, ಆದರೆ ತಾಯಿ ಬಗ್ಗೆಯೂ ಸೇರೋದಿಲ್ಲ. ಹಾಗಾದ್ರೆ ಯಾರು ನೋಡ್ಕೊಳ್ತಾರೆ? ದೇವರು. ಅದೇ ಪಾಯಿಂಟ್, ಅದೇ ವಿಷಯ. 5ನೇ ವಚನ, ಕಾಡು ಕತ್ತೆಯನ್ನು ಸ್ವತಂತ್ರವಾಗಿರುವಂತೆ ಯಾರು ಕಳಿಸಿಬಿಟ್ಟಾರೋ? ಯಾರು ಕಳಿಸಿಬಿಡ್ತಾರೆ? ದೇವರು. ಸ್ವತಂತ್ರವಾಗಿರುವಂತೆ ಕಳಿಸುವಂಥದ್ದು ದೇವರು. ಕಳಿಸಿಬಿಟ್ಟ ಮೇಲೆ ಮನುಷ್ಯನನ್ನು ಸ್ವತಂತ್ರವಾಗಿ ಕಳುಹಿಸದೆ, ಸಾಗಿಸದೆ, ನಡೆಸದೆ, ತಿಳುವಳಿಕೆ ಕೊಡದೆ ದೇವರು ಇರ್ತಾನ? ಖಂಡಿತವಾಗಿ ಸ್ವತಂತ್ರವನ್ನು ದೇವರು ಮನುಷ್ಯನಿಗೆ ಕೊಡುವಾತನಾಗಿದ್ದಾನೆ. ಅದರ ಕಟ್ಟನ್ನು ಬಿಚ್ಚಿದವರು ಯಾರು? ಸೇಮ್ ಪ್ರಶ್ನೆ. ದೇವರೇ. 6ನೇ ವಚನ, ನಾನು ಅಡವಿಯನ್ನು ಅದಕ್ಕೆ ಮನೆಯನ್ನಾಗಿಯೂ ಸೌಳು ಭೂಮಿಯನ್ನು ಅದರ ನಿವಾಸವನ್ನಾಗಿಯೂ ಮಾಡಿದ್ದೇನಷ್ಟೇ. ಯಾರು ಮಾಡಿದ್ರು ಅಂತ ದೇವರು ಪ್ರಶ್ನೆ ಕೇಳಿಬಿಟ್ಟು
ಈಗ ನಾನೇ ಮಾಡಿದ್ದೇನೆ ಎಂಬುದಾಗಿ ಕೂಡ ಯೋಬನಿಗೆ ಹೇಳುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ದೇವರು ಪ್ರಾಣಿಗಳಿಗೆ ಮನೆಯನ್ನು 6ನೇ ವಚನ ಕೊಡ್ತಾನಂತ ಹೇಳಿದ್ಮೇಲೆ ಮನುಷ್ಯರಿಗೆ ಮನೆಯನ್ನು ಕೊಡದೇ ಇರುವನೇ? ಆ ರೀತಿ ಹೇಳಿದಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ ಇರುವಂಥ ಒಂದು ವಾಕ್ಯ 17ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ 17:26ನೇ ವಚನದಲ್ಲಿ, ದೇವರು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷೆ ಮಾಡಿ ನೇಮಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡುವಂತೆ ಅನುಮತಿಸಿದ್ದಾನೆ. ಹೌದು, ಅವರವರು ಇರತಕ್ಕ ಕಾಲ ಮತ್ತು ನಿವಾಸ. ಇಲ್ಲಿ ಪ್ರಾಣಿಗಳಿಗೆ ಕೂಡ ಅಡವಿಯನ್ನು ಅದಕ್ಕೆ ಮನೆಯನ್ನಾಗಿಯೂ ಮತ್ತು ಕಾಡು ಕತ್ತೆಗೆ ನಿವಾಸವನ್ನಾಗಿಯೂ, ಇಲ್ಲಿ ಕೂಡ ನಿವಾಸ ಅಂತಿದೆ. 17:26 ಅಪೊಸ್ತಲರ ಕೃತ್ಯ. ಯಾಕೆ ಇದನ್ನೆಲ್ಲ ಕೊಟ್ಟಿದ್ದಾನೆಂದರೆ ದೇವರನ್ನು ಹುಡುಕಬೇಕು ಎಂಬುದಾಗಿ. ಹೌದು, ಅವುಗಳಿಗೆ ದೇವರು ಪ್ರಾಣಿಗಳನ್ನು ನೋಡಿಕೊಳ್ಳುವಾಗ ಮಾನವರನ್ನು, ದೇವರ ಸೃಷ್ಟಿಯಲ್ಲಿ ಇರುವಂಥ ಮನುಷ್ಯನನ್ನು ದೇವರು ನೋಡಿಕೊಳ್ಳದೇ ಇರಲು ಸಾಧ್ಯವೇ ಎಂಬುದಾಗಿ ಒಂದು ಪ್ರಶ್ನೆ. ಮತ್ತು ಕಾಡುಕೋಣವು ನಿನ್ನನ್ನು ಸೇವಿಸಲು ಒಪ್ಪಿ ನಿನ್ನ ಗೋದಲಿಯ ಹತ್ತಿರ ತಂಗುವುದೋ? ಇಲ್ಲ. ಯೋಬನ ಹತ್ರ ಬರಲ್ಲ, ಯಾರ ಹತ್ರ ಬರಲ್ಲ. ಯಾಕಂದ್ರೆ ದೇವರು ನಿನ್ನ ಕೆಲಸವನ್ನು ಅದಕ್ಕೆ ಒಪ್ಪಿಸಿ ಬಿಡುವೆಯಾ? ಇಲ್ಲ, ಆಗಲ್ಲ. ನಿನ್ನ ಕಣದಲ್ಲಿ ಕಾಳನ್ನು ಕೂಡಿಸಿ ನಿನ್ನ ಬೆಳೆಯನ್ನು ಹೊತ್ಕೊಂಡು ಬರುವುದೆಂದು ಭರವಸೆ ಬಿಡುವೆಯಾ? ಇಲ್ಲ. ಇದೆಲ್ಲ ದೇವರು ನೋಡಿಕೊಳ್ತಾ ಇದ್ದಾನೆ. ಹೌದು, ದೇವರು ಅದಕ್ಕೆ ಜ್ಞಾನವನ್ನು ಮರೆಮಾಡಿ ವಿವೇಕವನ್ನು ದಯಪಾಲಿಸದೇ ಇದ್ದಾನಷ್ಟೇ. ಹಾಗಾದರೆ ಇದರಿಂದ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ 39ನೇ ಅಧ್ಯಾಯದ 17ನೇ ವಚನ ಏನಂದರೆ, ದೇವರ ಹತ್ರ ಜ್ಞಾನದ ಚಾವಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಕಾಡು ಮೃಗಗಳಿಗೆ ಕೂಡ ದೇವರು ನೋಡಿಕೊಳ್ಳ ಮೇಲೆ, ಯೋಜನೆ ಇಟ್ಟ ಮೇಲೆ, ಉದ್ದೇಶ ಇಟ್ಟ ಮೇಲೆ ಮನುಷ್ಯರಿಗೆ ಅವನು ಖಂಡಿತವಾಗಿ ಆತನು ಕೊಡ್ತಾನೆ. 19ನೇ ವಚನ, ನೀನು ಕುದುರೆಗೆ ಶಕ್ತಿಯನ್ನು ಕೊಟ್ಟು. ಹಾಗಾದರೆ ಶಕ್ತಿ ಕುದುರೆ ಕೊಡೋದು ದೇವರು. ಹಾರುವಂತೆ ಮಾಡಿದ್ಯಾ? ಹಾರುವಂತೆ ಮಾಡೋದು 20ನೇ ವಚನ ದೇವರು. ಮತ್ತು ಅದೇ ರೀತಿಯಾಗಿ 25ನೇ ವಚನದಲ್ಲಿ, ದೂರದಲ್ಲಿದ್ದರೂ ಕೂಡ ಮೂಸಿ ನೋಡಿ ತಿಳಿಯುವಂತೆ ಮಾಡೋದು ದೇವರು. ಹೌದು, ಅದೇ ರೀತಿಯಾಗಿ 26ನೇ ವಚನ, ವಿವೇಕ ದೇವರು ಕೊಡ್ತಾನೆ. ಮತ್ತು 27ನೇ ವಚನ, ದೇವರು ಅಪ್ಪಣೆ ಕೊಡ್ತಾನೆ, ಮನುಷ್ಯನಲ್ಲ. ಒಂದು ವೇಳೆ ಬಂಡೆಯನ್ನು ನಿವಾಸ ಮಾಡಿಕೊಂಡಿರ್ತವೆ ಪ್ರಾಣಿಗಳು ಮತ್ತು ಅದಕ್ಕೆ ಅಡ್ರೆಸ್ ಇಲ್ಲ, ದೇವರು ನೋಡ್ಕೊಳ್ತಾನೆ. ಮಳೆಯನ್ನು ಒದಗಿಸ್ತಾನೆ, ಗಾಳಿಯನ್ನು ಒದಗಿಸ್ತಾನೆ, ಆಹಾರವನ್ನು ಒದಗಿಸ್ತಾನೆ. ಯಾವ ರೀತಿಯಾಗಿ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಕಾಗೆಗೆ ಆಹಾರವನ್ನು ಒದಗಿಸಿದ್ದು ದೇವರು. ಕಾಗೆಯ ಮೂಲಕವಾಗಿ ಮನುಷ್ಯನಿಗೆ ಕೂಡ ಒದಗಿಸಲು ಶಕ್ತನಾಗಿದ್ದಾನೆ, ಎಲಿಯನಿಗೆ ದೇವರು ಕೊಟ್ಟ ಹಾಗೆ. ಹಾಗಾದರೆ ಗಾಡ್ ಈಸ್ ಎ ಪ್ರೊವೈಡರ್, ದೇವರು ಒದಗಿಸುವವನು. 184 ಪ್ರಶ್ನೆಗಳನ್ನು ದೇವರು ಯೋಬನಿಗೆ ಹಾಕಿದಾಗ
ಒಂದೊಂದು ಪ್ರಶ್ನೆನೂ 184 ಬಾರಿ ದೇವರನ್ನೇ ಸೂಚಿಸುವಂಥ ಪ್ರಶ್ನೆಗಳಿದ್ದು. ಎಲ್ಲ ನಾನು ಇನ್ನೊಂದು ಸಿಂಪಲಾಗಿ ಹೇಳಬೇಕಾದ್ರೆ ಎಲ್ಲ ನಾನೇ ಮಾಡಿದ್ದು. ಹಾಗಿರುವಾಗ ನಾನು ಎಲ್ ಶಡಾಯ್ ಆಗಿರುವುದರಿಂದ ನಿನ್ನನ್ನು ನೋಡ್ಕೊಳ್ಳಿಕ್ಕಾಗಲ್ವಾ? ನಿನ್ನನ್ನು ನಾನು ಪೋಷಿಸ್ಲಿಕ್ಕಾಗಲ್ವಾ? ನಿನ್ನನ್ನು ಕಾಪಾಡಲಿಕ್ಕಾಗಲ್ವಾ? ನಿನ್ನ ಒದಗಿಸ್ಲಿಕ್ಕಾಗಲ್ವಾ? ನಿಂಗೆ ಸಹಾಯ ಮಾಡಲಿಕ್ಕಾಗಲ್ವಾ? ನಿನ್ನ ಮೇಲೆ ಪ್ರೀತಿ ಇರಲಿಲ್ವಾ ಎಂಬಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತದೆ. ಆದ ಕಾರಣ ಮುಂದೆ ದೇವರು ಇನ್ನೂ ಕೂಡ ಯೋಬನಿಗೆ ಏನು ಮಾತಾಡ್ದ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದನ್ನು ನಾವು 40ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೆ 39ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಇದುವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.